ಪ್ರಾಚೀನ ಕಾಲದಲ್ಲಿ ಮಥುರಾ ಎಂಬ ಸುಂದರ ನಗರವಿತ್ತು. ಅಲ್ಲಿ ದೇವಕಿ ಮತ್ತು ವಸುದೇವರ ಮಗನಾಗಿ ಭಗವಾನ್ ಶ್ರೀಕೃಷ್ಣ ಜನಿಸಿದರು. ಆದರೆ ದುಷ್ಟ ಕಂಸನ ಕಾರಣದಿಂದ ಅವರು ಗೋಕುಲದಲ್ಲಿ ಯಶೋಧ ಮತ್ತು ನಂದನೊಂದಿಗೆ ಬೆಳೆದರು. ಒಂದು ದಿನ ಬಾಲಕೃಷ್ಣ ತನ್ನ ಗೆಳೆಯರೊಂದಿಗೆ ಆಟವಾಡುತ್ತಿದ್ದ. ಅವರು ದಾರಿಯ ಬದಿಯಲ್ಲಿ ಮೆಣಸಿನಕಾಯಿ ಗಿಡವೊಂದು ಬೆಳೆದಿರುವುದನ್ನು ಕಂಡರು. ಕೃಷ್ಣನಿಗೆ ಆಶ್ಚರ್ಯವಾಯಿತು. ಈ ಗಿಡ ಯಾವಾಗ ಬಂಡೆಯ ಹತ್ತಿರ ಬೆಳೆದಿತ್ತೆಂದು ಅವನು ತನ್ನ ಗೆಳೆಯನಾದ ಸುಧಾಮನನ್ನು ಕೇಳಿದ. ಆದರೂ ಕೃಷ್ಣನು ಆಸಕ್ತನಾದ. ಅವನು ಒಂದು ಪುಟ್ಟ ಮೆಣಸಿನಕಾಯಿ ಹಿಟ್ಟುಕೊಂಡು ಬಾಯಿಗೆ ಹಾಕಿದ. ಬಾಯಿಗೆ ಬೆಂಕಿಯಂತೆ ಹೊತ್ತಿತು. ಕೃಷ್ಣನು ಜೋರಾಗಿ ಕೂಗಿದ. ಅವನ ಮುಖ ಬದಲಾಯಿತು. ಆದರೂ ಎಲ್ಲಾ ಮಕ್ಕಳು ನಗಿದರು. ಯಶೋಧ ಓಡಿಕೊಂಡು ಬಂದು ಬಾಯಿಗೆ ತುಪ್ಪ ಮತ್ತು ಸಕ್ಕರೆ ಹಾಕಿದರು. ಕೃಷ್ಣ ಬಿಸಿಯ ತೀವ್ರತೆಯನ್ನು ಮರೆತು ಮತ್ತೆ ನಗಲಾರಂಭಿಸಿದ. ಈಗ ನನಗೆ ಗೊತ್ತಾಯಿತು ಕೆಲವು ಜಗತ್ತಿನ ಸಂಗತಿಗಳು.